ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೊಂಕಣ ರೈಲ್ವೆ ಭಾರತೀಯ ರೈಲು ಮಾರ್ಗಗಳಲ್ಲೇ ಅತ್ಯಂತ ಪ್ರಮುಖ ರೈಲು ಮಾರ್ಗ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈಯನ್ನ ಕರ್ನಾಟಕದ ಕರಾವಳಿ ರಾಜಧಾನಿ ಮಂಗಳೂರಿಗೆ ಜೋಡಿಸುವ ಮಹತ್ವದ ಸಂಪರ್ಕ ಕೊಂಡಿ. ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕದ ಪಶ್ಚಿಮ ಕರಾವಳಿಯುದ್ದಕ್ಕೂ ನಿರ್ಮಾಣವಾಗಿರುವ ಈ ರೈಲು ಮಾರ್ಗ ರೈಲ್ವೆ ಇಂಜಿನಿಯರಿಂಗ್ನ ಅದ್ಭುತ ಮಾದರಿ ಅಂದರೂ ತಪ್ಪಲ್ಲ. 741 ಕಿಲೋಮೀಟರ್ ಉದ್ದ ಹಾಗೂ 72 ರೈಲು ನಿಲ್ದಾಣಗಳನ್ನು ಹೊಂದಿರುವ ಈ ರೈಲ್ವೆ ಲೈನ್ ಸಹ್ಯಾದ್ರಿ ಘಟ್ಟಗಳನ್ನು ಸೀಳಿಕೊಂಡು ಹೋಗುತ್ತದೆ. ಅತ್ಯಂತ ದುರ್ಗಮ ಎನಿಸುವ ಈ ಸಹ್ಯಾದ್ರಿ ಕೊಂಕಣ ಘಟ್ಟದಲ್ಲಿ ರೈಲು ಮಾರ್ಗ ನಿರ್ಮಿಸುವುದು ನಿಜಕ್ಕೂ ಸವಾಲಿನ ಕೆಲಸ. ಅಂತಹ ಅದ್ಭುತವನ್ನ ಈ ಮಾರ್ಗದಲ್ಲಿ ಸೃಷ್ಟಿಸಲಾಗಿದೆ. 2,000ಕ್ಕಿಂತಲೂ ಹೆಚ್ಚು ಸೇತುವೆಗಳು ಹಾಗೂ 92 ಸುರಂಗಗಳ ಮೂಲಕ ಹಾದು ಬರುವ ಕೊಂಕಣ ರೈಲ್ವೆ ತನ್ನ ಹಸಿರು ವೈಭವದ ಮೂಲಕ ಕಣ್ಮನ ಸೆಳೆಯುತ್ತದೆ. 3 ರಾಜ್ಯಗಳಲ್ಲಿ ಹಾದು ಹೋಗುವ ಈ ಮಾರ್ಗ ನಿರ್ಮಾಣಕ್ಕೆ ತಗುಲಿದ ಒಟ್ಟು ವೆಚ್ಚ ಬರೋಬ್ಬರಿ 3,555 ಕೋಟಿ ರೂಪಾಯಿ. 1998ರಲ್ಲಿ ಈ ಮಾರ್ಗವನ್ನ ಪರಿಪೂರ್ಣವಾಗಿ ಲೋಕಾರ್ಪಣೆ ಮಾಡಲಾಯಿತು. 1998ಕ್ಕಿಂತಲೂ ಮುಂಚೆ ಮುಂಬೈನಿಂದ ಮಂಗಳೂರಿಗೆ ರೈಲಿನ ನೇರ ಸಂಪರ್ಕವಿರಲಿಲ್ಲ. ಮುಂಬೈನಿಂದ ಮಂಗಳೂರಿಗೆ ರೈಲಿನಲ್ಲಿ ಬರಬೇಕಾದರೆ ಪುಣೆ, ಸಾಂಗ್ಲಿ, ಘಟಪ್ರಭಾ, ಬೆಳಗಾವಿ, ಹುಬ್ಬಳ್ಳಿ ಮೂಲಕ ಹೋಗಬೇಕಿತ್ತು. ಇದರಿಂದ ಹೆಚ್ಚು ಕಡಿಮೆ ಪ್ರಯಾಣದ ಅವಧಿ 2 ದಿನ ತೆಗೆದುಕೊಳ್ಳುತ್ತಾ ಇತ್ತು. ಅಲ್ಲದೆ ಮಧ್ಯದಲ್ಲಿ ರೈಲುಗಳನ್ನು ಬದಲಿಸಬೇಕಾದ ಅನಿವಾರ್ಯತೆಯೂ ಉಂಟಾಗ್ತಾ ಇತ್ತು. ಇನ್ನು ಈ ಕೊಂಕಣ ರೈಲ್ವೆ ಮಾರ್ಗ ನಿರ್ಮಾಣ 1-2 ವರ್ಷದಲ್ಲಿ ನಡೆದ ಕಾಮಗಾರಿಯಲ್ಲ. ಇದಕ್ಕಾಗಿ ದಶಕಗಳೇ ಕಳೆದು ಹೋಗಿದ್ದವು. ಅಷ್ಟಕ್ಕೂ ಈ ಮಾರ್ಗದಲ್ಲಿ ರೈಲು ನಿರ್ಮಾಣ ಕಾಮಗಾರಿ ಇಷ್ಟೊಂದು ಸಮಯ ತೆಗೆದುಕೊಂಡಿದ್ದೇಕೆ? ಕೊಂಕಣ ರೈಲ್ವೆಗೆ ಕಾಡಿದ ಸಮಸ್ಯೆಗಳ್ಯಾವುವು? ಈ ಮಾರ್ಗದ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳೇನು? ಅವೆಲ್ಲವನ್ನ ನೋಡೋಣ ಇಂದಿನ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ಒಂದೆಡೆ ಆಕಾಶದೆತ್ತರದ ಗಿರಿ ಕಣಿವೆಗಳು, ಮತ್ತೊಂದೆಡೆ ಅಲೆಗಳ ಮಧ್ಯೆ ಸಾಗಿ ಬರುವ ಸಮುದ್ರ, ಅಲ್ಲಲ್ಲಿ ಜಲಧಾರೆ, ಮರೆಯಲ್ಲಿ ಮೋಡಗಳ ಆಟ. ರೈಲು ಹಳಿಯ ಮೇಲೆ ಹೊರಟಿತೆಂದ್ರೆ ಅದೊಂದು ರೀತಿಯ ಸ್ವರ್ಗವನ್ನೇ ನಾಚಿಸುವ ದೃಶ್ಯ. ಇದು ಕೊಂಕಣ ರೈಲ್ವೆ ಬಗ್ಗೆ ಇರುವ ಉಪಮೆ. ಭಾರತದ ಅತ್ಯಂತ ಆಕರ್ಷಣೀಯ ರೈಲು ಮಾರ್ಗಗಳಲ್ಲಿ ಇದಕ್ಕೆ ಅಗ್ರಸ್ಥಾನವಿದೆ. ಅಂದಹಾಗೆ ಕೊಂಕಣ ರೈಲ್ವೆ ಮಾರ್ಗ ನಿರ್ಮಾಣದ ಮೊದಲ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು 1894ರಲ್ಲಿ. ಅಂದಿನ ಬ್ರಿಟಿಷ್ ಸರ್ಕಾರ ಹಾಗೂ ರೈಲ್ವೆ ಕಂಪನಿಗಳು ಕರಾವಳಿ ನಗರಗಳಿಗೆ ರೈಲು ಸಂಪರ್ಕ ನೀಡುವ ಮೂಲಕ ವ್ಯಾಪಾರ ವಹಿವಾಟು ಹೆಚ್ಚಿಸಿಕೊಳ್ಳಲು ಈ ಯೋಜನೆ ರೂಪಿಸಿದ್ದವು. ಆದರೆ ಅಂದಿನ ಸಮೀಕ್ಷೆಯಲ್ಲಿ ಇದು ಲಾಭದಾಯಕವಲ್ಲದ ಹಾಗೂ ಕಾರ್ಯಸಾಧುವಲ್ಲದ ಯೋಜನೆ ಅಂತ ವರದಿಯಲ್ಲಿ ತಿಳಿಸಲಾಗಿತ್ತು. ಕಡಿದಾದ ಘಟ್ಟಗಳು, ಕಣಿವೆಗಳು ಇದ್ದ ಕಾರಣ ತಾಂತ್ರಿಕವಾಗಿಯೂ ಇದು ಬಹು ವೆಚ್ಚದಾಯಕವಾಗಿತ್ತು. ಹೀಗಾಗಿ ಅಂದಿನ ಬ್ರಿಟಿಷ್ ಸರ್ಕಾರ ಇದನ್ನ ಕೈಬಿಟ್ಟಿತ್ತು. ಮುಂಬೈನಿಂದ ಮಂಗಳೂರಿಗೆ ಹಡಗಿನ ಮೂಲಕ ಸರಕುಗಳನ್ನ ಕಳಿಸಿದ್ರು. ಜನರ ಓಡಾಟಕ್ಕೆ 750 ಕಿಲೋಮೀಟರ್ ಉದ್ದದ ಹೆದ್ದಾರಿ ಒಂದೇ ಏಕಮೇವ ಸಂಪರ್ಕದ ಕೊಂಡಿಯಾಗಿತ್ತು. ಹಲವು ವರ್ಷಗಳ ಬಳಿಕ 1907ರಲ್ಲಿ ಮದ್ರಾಸ್ ರೈಲ್ವೆ ಕಂಪನಿ ಮದ್ರಾಸ್ನಿಂದ ಶೂರನೂರು ಮೂಲಕ ಮಂಗಳೂರಿಗೆ ರೈಲ್ವೆ ಮಾರ್ಗ ನಿರ್ಮಿಸಿತು. ಅಲ್ಲದೆ ಇದನ್ನ ಮುಂಬೈವರೆಗೂ ವಿಸ್ತರಿಸುವ ಪ್ರಸ್ತಾವನೆ ಇಟ್ಟಿತು. ಯಥಾಪ್ರಕಾರ ಆಗಲೂ ಅತಿಯಾದ ವೆಚ್ಚದಿಂದಾಗಿ ಯೋಜನೆಯ ಪ್ರಸ್ತಾವನೆಯನ್ನ ಕೈಬಿಡಲಾಯಿತು. ಅಲ್ಲದೆ ನಿರ್ಮಾಣದ ವೆಚ್ಚಕ್ಕೆ ಹೋಲಿಸಿದ್ರೆ ಅಂದಿನ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚೇನು ಪ್ರಯಾಣಿಕರ ದಟ್ಟಣೆ ಇರಲಿಲ್ಲ. ಜೊತೆಗೆ ಪ್ರಾಕೃತಿಕವಾಗಿ ಸಾಕಷ್ಟು ಅಡೆತಡೆಗಳಿದ್ದವು. ಏನು ರೈಲು ಗೋವಾವನ್ನ ದಾಟಿ ಹೋಗಬೇಕಿತ್ತು. ಆದರೆ ಗೋವಾ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಪೋರ್ಚುಗೀಸರು ಈ ಯೋಜನೆಯ ಸಹಭಾಗಿತ್ವಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ. ಹೀಗೆ ಇವೆಲ್ಲ ಕಾರಣಗಳಿಂದ ಮಂಗಳೂರು ಮುಂಬೈ ಸಂಪರ್ಕ ಕನಸಾಗಿಯೇ ಉಳಿಯಿತು. ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಈ ಯೋಜನೆಯನ್ನ ಮತ್ತೆ ಮರು ಪ್ರಸ್ತಾಪಿಸಿದವು. ಅದರಂತೆ 1957ರಲ್ಲಿ ಕೊಂಕಣ ಗೋವಾ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಾಯಿತು. ಹಂತ ಹಂತವಾಗಿ ಮುಂಬೈ ಮಾರ್ಗವನ್ನ ವಿಸ್ತರಿಸಲು ಶುರು ಮಾಡಲಾಯಿತು. 1964ರಲ್ಲಿ ಮಹಾರಾಷ್ಟ್ರದ ದೀವಾದಿಂದ ಪನ್ವೇಲ್ವರೆಗೆ ಹಾಗೂ ಇದಾಗಿ 2 ವರ್ಷಗಳ ಬಳಿಕ ಆಪ್ಟಾವರೆಗೆ ರೈಲು ಮಾರ್ಗವನ್ನ ವಿಸ್ತರಿಸಲಾಯಿತು. ಇನ್ನು ಇದೇ ವರ್ಷ ಕೇಂದ್ರ ರೈಲ್ವೆ ಸಚಿವರು ಈ ಮಾರ್ಗವನ್ನ ದಕ್ಷಿಣಕ್ಕೆ ಮತ್ತಷ್ಟು ವಿಸ್ತರಿಸುವ ಘೋಷಣೆ ಮಾಡಿದ್ರು. ಪಶ್ಚಿಮ ಕರಾವಳಿ ರೈಲ್ವೆಯಿಂದ ಕಾಮಗಾರಿ ನಡೆಸೋದಾಗಿ ಹೇಳಿದ್ರು. ಮಂಗಳೂರಿನಿಂದ ದಾಸಗಾಂವ್ ಹಾಗೂ ರತ್ನಗಿರಿ ನಡುವೆ ಈ ಕೊಂಕಣ ಮಾರ್ಗದ ಸಮೀಕ್ಷೆ ನಡೆಸಲಾಯಿತು.
ಇಷ್ಟೆಲ್ಲ ಪ್ರಯತ್ನಗಳ ಹೊರತಾಗಿಯೂ ಯೋಜನೆ ಕುಂಟುತ್ತಲೇ ಸಾಗಿತ್ತು. ಮಹಾರಾಷ್ಟ್ರದ ರೋಹಾವರೆಗೆ ಕಾಮಗಾರಿ ಪೂರ್ಣಗೊಳ್ಳಲು ಬರೋಬ್ಬರಿ 20 ವರ್ಷ ತೆಗೆದುಕೊಂಡಿತು. ಅಂದ್ರೆ 1986ರಲ್ಲಿ ಕೇವಲ ರೋಹಾವರೆಗೆ ಮಾತ್ರ ಕಾಮಗಾರಿ ಪೂರ್ಣಗೊಂಡಿತು. ಇನ್ನು ಈ ಮಾರ್ಗ ಕೊಂಕಣ ಭಾಗದಲ್ಲೇ ಹೆಚ್ಚು ಹಾದು ಹೋಗೋದ್ರಿಂದ ಈ ಮಾರ್ಗಕ್ಕೆ ಕೊಂಕಣ ರೈಲ್ವೆ ಎಂದೇ ನಾಮಕರಣ ಮಾಡಲಾಗಿದೆ. ಒಂದು ಕಡೆ ಅರಬ್ಬಿ ಸಮುದ್ರವಿದ್ದರೆ ಮತ್ತೊಂದು ಕಡೆ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯವಿದೆ. ಹೀಗಾಗಿ ಈ ಪ್ರಾಂತ್ಯದ ಹೆಸರನ್ನೇ ಈ ರೈಲು ಮಾರ್ಗಕ್ಕೆ ಇಡಲಾಗಿದೆ. ಅಂತಿಮವಾಗಿ 1990ರಲ್ಲಿ ಈ ಪರಿಪೂರ್ಣ ಮಾರ್ಗದ ರಚನೆಗಾಗಿ ನಿರ್ಧರಿಸಲಾಯಿತು. ಇದರಿಂದಾಗಿ ಕೊಂಕಣ ರೈಲ್ವೆ ನಿಗಮ ನಿಯಮಿತ ಎನ್ನುವ ಪ್ರತ್ಯೇಕ ಕಂಪನಿಯನ್ನ ಸ್ಥಾಪಿಸಲಾಯಿತು. ಬಜೆಟ್ ಕಾರಣಕ್ಕಾಗಿ ಭಾರತ ಸರ್ಕಾರದ ಸ್ವಾಮ್ಯತ್ಯಕ್ಕೆ ಒಳಪಟ್ಟಿದ್ದ ಈ ಕಂಪನಿಯನ್ನ ಭಾರತೀಯ ರೈಲ್ವೆಯೊಂದಿಗೆ ಇರಿಸದೆ ವಿಶೇಷ ನಿಗಮವಾಗಿ ರೂಪಿಸಲಾಯಿತು. ಒಂದು ವೇಳೆ ನೇರವಾಗಿ ರೈಲ್ವೆ ಇಲಾಖೆಯೇ ಈ ಯೋಜನೆ ಕೈಗೆತ್ತಿಕೊಂಡಿದ್ದರೆ ಇದನ್ನ ಆದ್ಯತೆಯ ಮೇರೆಗೆ ನಿರ್ಮಿಸೋದು ಕಷ್ಟವಿತ್ತು. ಅಲ್ಲದೆ ಇಷ್ಟು ದೊಡ್ಡ ಪ್ರಯಾಣದ ಬಜೆಟ್ ಕೂಡ ಇಲಾಖೆಗೆ ಕಷ್ಟವಿತ್ತು. ಹೀಗಾಗಿ ಸಂಸತ್ ಅನುಮೋದನೆಯೊಂದಿಗೆ ಈ ಪ್ರತ್ಯೇಕ ರೈಲ್ವೆ ನಿಗಮವನ್ನ ಸ್ಥಾಪಿಸಲಾಯಿತು. ಇದು ರೈಲ್ವೆ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸಿದರೂ ಭಾರತೀಯ ರೈಲ್ವೆಯಿಂದ ಪ್ರತ್ಯೇಕವಾಗಿತ್ತು. ಇನ್ನು ಈ ಪ್ರತ್ಯೇಕ ನಿಗಮ ಮಾಡಿದ್ರಿಂದ ಯೋಜನೆಗೆ ಹೆಚ್ಚುವರಿ ಅನುದಾನ ಸುಲಭವಾಗಿ ಸಿಗುವಂತಾಯಿತು. ಬಜೆಟ್ ಅನುದಾನ ಸಿಗುತ್ತಿದ್ದಂತೆ ಯೋಜನೆ ಚುರುಕಿನಿಂದ ಶುರುವಾಯಿತು. ರೋಹಾದಿಂದ ಮಂಗಳೂರು ಸಂಪರ್ಕಿಸುವ ಮಾರ್ಗ ರಚನೆ ಪ್ರಾರಂಭವಾಯಿತು. ರೈಲು ಕಾಮಗಾರಿಯ ಪೂರ್ತಿ ಪ್ರದೇಶವನ್ನ 7 ವಲಯವನ್ನಾಗಿ ವಿಂಗಡಿಸಲಾಯಿತು. ಪ್ರತಿ ವಲಯ ಹೆಚ್ಚು ಕಡಿಮೆ 100 ಕಿಲೋಮೀಟರ್ ಮಾರ್ಗ ಹೊಂದಿತ್ತು. 3 ರಾಜ್ಯಗಳಲ್ಲಿ ಹಾದು ಹೋಗುವ ಈ ರೈಲು ಮಾರ್ಗ ಮಹಾರಾಷ್ಟ್ರದಲ್ಲಿ 382 ಕಿಲೋಮೀಟರ್ ಹಾಗೂ ಗೋವಾದಲ್ಲಿ 105 ಕಿಲೋಮೀಟರ್ ಹಾಗೂ ಕರ್ನಾಟಕದಲ್ಲಿ ಒಟ್ಟು 273 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. 1993ರಲ್ಲಿ ಕೊಂಕಣ ರೈಲ್ವೆಯ 2 ಮಾರ್ಗಗಳನ್ನ ಪ್ರಯಾಣಿಕರ ಬಳಕೆಗೆ ಅನುಮತಿಸಲಾಯಿತು. ಮಂಗಳೂರಿನಿಂದ ಉಡುಪಿ ಹಾಗೂ ಮಹಾರಾಷ್ಟ್ರದ ರೋಹಾದಿಂದ ವೀರ್ ಖೇಡ್ ವರೆಗೂ ಹೊಸ ಮಾರ್ಗದಲ್ಲಿ ಸಂಚಾರ ಆರಂಭವಾಯಿತು. ಇದಾದ ಬಳಿಕ ಸಂಪೂರ್ಣ ಮಾರ್ಗವನ್ನ ಜನವರಿ 1998ರಲ್ಲಿ ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು. ಇದೇ ವೇಳೆ ಸಾವಂತವಾಡಿ ಎಕ್ಸ್‌ಪ್ರೆಸ್ ರೈಲು ಇಲ್ಲಿ ಓಡಾಡಲು ಶುರು ಮಾಡಿತು. ಒಟ್ಟು 3,555 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಮಾರ್ಗದಲ್ಲಿ ಬರೋಬ್ಬರಿ 2,116 ಸೇತುವೆಗಳಿದೆ. 92 ಸುರಂಗಗಳನ್ನು ನಿರ್ಮಿಸಲಾಗಿದೆ. ಪ್ರತಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸಲು ಅನುವಾಗುವಂತೆ ಕನಿಷ್ಠ ಗ್ರೇಡಿಯಂಟ್ ಅನ್ನ ಕಾಯ್ದುಕೊಳ್ಳಲಾಗಿದೆ. ಕೇವಲ 0.38ರಷ್ಟು ಮಾತ್ರ ಗ್ರೇಡಿಯಂಟ್ ಇದ್ದು ತಿರುವಿನ ವ್ಯಾಸ ಕೇವಲ 1.26 ಕಿಲೋಮೀಟರ್ ಇದೆ. ಇನ್ನು ದೇಶದಲ್ಲಿಯೇ ಅತಿ ಹೆಚ್ಚು ರೈಲು ಸುರಂಗ ಮಾರ್ಗಗಳ ರಚನೆ ಇದೇ ವಲಯದಲ್ಲೇ ನಡೆದಿದೆ. ರತ್ನಗಿರಿ ಬಳಿ ಇರುವ ಕರ್ಬುಡೆ ಟನಲ್ ಸುಮಾರು 6.5 ಕಿಲೋಮೀಟರ್ ಉದ್ದ ಇದ್ದು ಈ ಮಾರ್ಗದ ಅತಿ ಉದ್ದದ ರೈಲು ಸುರಂಗ ಎನ್ನುವ ಹೆಗ್ಗಳಿಕೆ ಹೊಂದಿದೆ. ಅಲ್ಲದೆ ಎತ್ತರಿಸಿದ ಮಾರ್ಗದ ಅಂತರ 64 ಮೀಟರ್ ಇದ್ದು ಇದು ಸಹ ರತ್ನಗಿರಿ ಬಳಿ ಪನ್ವೇಲ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಒಟ್ಟು 72 ರೈಲು ನಿಲ್ದಾಣಗಳು ಈ ಕೊಂಕಣ ರೈಲ್ವೆ ವ್ಯಾಪ್ತಿಗೆ ಬರುತ್ತವೆ. ಆದರೆ ಎಕ್ಸ್‌ಪ್ರೆಸ್ ರೈಲುಗಳು ಕೇವಲ ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಮಾತ್ರ ನಿಲುಗಡೆ ಮಾಡುತ್ತವೆ. ಇನ್ನು ಈ ಮಾರ್ಗದ ರಚನೆಗೆ ಕೇರಳವೂ ಸೇರಿದಂತೆ ಒಟ್ಟು 4 ರಾಜ್ಯ ಸರ್ಕಾರಗಳು ಅನುದಾನ ಒದಗಿಸಿವೆ. ಇದರಲ್ಲಿ ಕೇಂದ್ರ ಸರ್ಕಾರ 51% ಅನುದಾನದ ಪಾಲು ಹೊಂದಿದ್ದರೆ ಮಹಾರಾಷ್ಟ್ರ, ಕರ್ನಾಟಕ ಕ್ರಮವಾಗಿ 22% ಹಾಗೂ 15% ಅನುದಾನವನ್ನ ನೀಡಿವೆ. ಉಳಿದಂತೆ ಗೋವಾ, ಕೇರಳ ರಾಜ್ಯಗಳು ತಲಾ 6% ಅನುದಾನ ನೀಡಿವೆ. ಹೀಗೆ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಈ ಯೋಜನೆ ಅನುಷ್ಠಾನಗೊಂಡಿದೆ. ಇಡೀ ಕಾಮಗಾರಿಯನ್ನ ಲಾರ್ಸನ್ ಅಂಡ್ ಟರ್ಬೋ, ಗ್ಯಾಮನ್ ಹಾಗೂ ಆಪ್ಕೋಸ್ ಕಂಪನಿಗಳು ವಿಗಮವಾರು ನಿರ್ಮಿಸಿವೆ. ಸ್ನೇಹಿತರೆ, ಈ ಮಾರ್ಗದ ಇನ್ನೊಂದು ವಿಶೇಷತೆ ಎಂದರೆ ಕಾಮಗಾರಿ ವೇಳೆ ಹಳಿ ಜೋಡಣೆಗೆ ಉಪಗ್ರಹ ಆಧಾರಿತ ನಕಾಶೆಯನ್ನ ಬಳಸಿಕೊಳ್ಳಲಾಗಿತ್ತು. ಕೊಂಕಣ ವಲಯದ ಉತ್ತರ ಹಾಗೂ ದಕ್ಷಿಣ ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಸುರಂಗ ಕೊರೆಯಲು ಟನಲ್ ಬೋರಿಂಗ್ ಯಂತ್ರಗಳನ್ನ ಸ್ವೀಡನ್ನಿಂದ ತರಿಸಿಕೊಳ್ಳಲಾಗಿತ್ತು. ಹೈಡ್ರಾಲಿಕ್ ತಂತ್ರಜ್ಞಾನದ ಮೂಲಕ ಸುರಂಗಗಳನ್ನ ಕಡಿಮೆ ಅಪಾಯದ ಮೂಲಕ ಕೊರೆಯಲಾಯಿತು. ಇದಲ್ಲದೆ ದೇಶದಲ್ಲಿ ಮೊದಲ ಬಾರಿಗೆ ಕಾಮಗಾರಿ ವೇಳೆ ಇನ್ಕ್ರಿಮೆಂಟಲ್ ಲಾಂಚಿಂಗ್ ಮೆಥಡ್ ಬಳಸಲಾಯಿತು. ಇಷ್ಟೆಲ್ಲ ತಾಂತ್ರಿಕ ನೈಪುಣ್ಯತೆ, ಮುಂಜಾಗ್ರತೆ, ದೂರದೃಷ್ಟಿಯಿಂದ ಕಾಮಗಾರಿ ನಡೆದರೂ ಹಲವೆಡೆ ಸಾಕಷ್ಟು ಸವಾಲುಗಳು ಎದುರಾಗಿದ್ದವು. ಅದರಲ್ಲಿ ಪ್ರಮುಖವಾದದ್ದು ಭೂಸ್ವಾಧೀನ. ರೈಲ್ವೆ ಮಾರ್ಗಕ್ಕೆ ಅನುದಾನವೇನು ಸಿಕ್ಕಿತು, ಆದರೆ ಭೂಸ್ವಾಧೀನ ಎನ್ನುವುದು ಯೋಜನೆಗೆ ದೊಡ್ಡ ಅಡ್ಡಿಯಾಗಿತ್ತು. ಅಂದಾಜು 43,000 ಜನ ಭೂಮಾಲೀಕರಿಗೆ ಪರಿಹಾರ, ಶಾಶ್ವತ ಸ್ಥಳಾಂತರ ಹಾಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ದೊಡ್ಡ ಸವಾಲಿತ್ತು. ಗೋವಾದಲ್ಲಿ ಅನೇಕರು ಭೂಸ್ವಾಧೀನದ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದರು.
ಇದಲ್ಲದೆ ಯೋಜನಾ ಪ್ರದೇಶ ಪರಿಸರ ಸೂಕ್ಷ್ಮ ವಲಯವಾದ್ರಿಂದ ಪರಿಸರ ನಿಯಮಗಳಿಗೆ ಧಕ್ಕೆಯಾಗಿದೆ ಅಂತ ನ್ಯಾಯಾಲಯಗಳಲ್ಲಿ ದಾವೆ ಹೂಡಲಾಗಿತ್ತು. ಇದೇ ಕಾರಣದಿಂದಾಗಿ ಸರಿಸುಮಾರು 9 ತಿಂಗಳುಗಳ ಕಾಲ ಯೋಜನೆಯನ್ನ ತಡೆ ಹಿಡಿಯಲಾಗಿತ್ತು. ಪರಿಸರ ಹಾನಿ ಅಧ್ಯಯನ ಹಾಗೂ ಕಾರ್ಯಸಾಧು ವಿಚಾರಗಳ ಕುರಿತು ತನಿಖೆ ನಡೆಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ನೇಮಕವಾಯಿತು. ಈ ಸಮಿತಿ ಕೆಲವೊಂದು ಸಲಹೆ ನೀಡಿ ಕಾಮಗಾರಿ ಮುಂದುವರಿಸಲು ಅನುಮತಿಸಿತು. ಇದಾದ ಬಳಿಕ ಮತ್ತೆ ಕಾಮಗಾರಿ ಶುರುವಾಯಿತು. ಮರಳಿ ಕಾಮಗಾರಿ ಏನೋ ಶುರುವಾಗಿತ್ತು, ಆದರೆ ಹಲವೆಡೆ ಸುರಂಗ ಮಾರ್ಗ ನಿರ್ಮಾಣದಲ್ಲಿ ತಡೆಗಳು ತಲೆದೂರಿದವು. ಕೊಂಕಣ ಘಟ್ಟ ಹಲವೆಡೆ ತೀರಾ ಮೃದು ಮಣ್ಣನ್ನ ಹೊಂದಿದೆ. ಹೀಗಾಗಿ ಟನಲ್ ನಿರ್ಮಾಣದಲ್ಲಿ ತೊಂದರೆ ಕಾಣಿಸಿಕೊಂಡವು. ಇದರಿಂದಾಗಿ ಕಾಮಗಾರಿ ತೆವಳುತ್ತಾ ನಡೆಯುವಂತಾಯಿತು. ಜೊತೆಗೆ ಹಲವೆಡೆ ದುರ್ಘಟನೆಗಳು ಸಂಭವಿಸಿ 19 ಜನ ಸುರಂಗ ನಿರ್ಮಾಣದ ವೇಳೆ ಅಸುನೀಗಿದ್ರು. ಇಡೀ ಕಾಮಗಾರಿ ಮುಗಿಯುವ ವೇಳೆಗೆ ಒಟ್ಟು 74 ಮಂದಿ ಕಾರ್ಮಿಕರು ಈ ಯೋಜನೆಗೆ ಬಲಿಯಾಗಿದ್ದರು. ಮೊದಲೇ ಹೇಳಿದಂತೆ ಈ ಮಾರ್ಗದ ನಿರ್ಮಾಣ ಪ್ರಾಕೃತಿಕವಾಗಿ ಸಾಕಷ್ಟು ಸವಾಲಿನದ್ದಾಗಿದ್ದು, ಅತ್ಯಂತ ಕಡಿದಾದ ಪಶ್ಚಿಮ ಘಟ್ಟಗಳಲ್ಲಿ ಕಾಮಗಾರಿ ಕೈಗೊಳ್ಳುವುದೆಂದರೆ ಅದೊಂದು ರೀತಿ ಸಾವಿನೊಂದಿಗೆ ಸರಸದಂತಾಗಿತ್ತು. ಹೀಗಾಗಿ ಯೋಜನೆಗೆ ತಾಂತ್ರಿಕ ನೈಪುಣ್ಯತೆ ಅತಿ ಮುಖ್ಯವಾಗಿತ್ತು. ಹೀಗಾಗಿಯೇ ಸರ್ಕಾರ ರೈಲ್ವೆ ಕಾಮಗಾರಿಯಲ್ಲಿ ಪಳಗಿದ್ದ ಈ ಶ್ರೀಧರನ್ ಅವರನ್ನ ಕೊಂಕಣ ರೈಲ್ವೆಗೆ ನೇಮಿಸಿತು. ಅಂದಹಾಗೆ ಈ ಶ್ರೀಧರನ್ ರೈಲ್ವೆ ಇಂಜಿನಿಯರಿಂಗ್ನಲ್ಲಿ ಪಳಗಿದ್ದ ವ್ಯಕ್ತಿಯಾಗಿದ್ರು. 1964ರಲ್ಲಿ ಚಂಡಮಾರುತದಲ್ಲಿ ಹಾಳಾಗಿದ್ದ ರಾಮೇಶ್ವರಂನ ಪಂಬನ್ ಸೇತುವೆಯನ್ನ ಕೇವಲ 46 ದಿನಗಳಲ್ಲಿ ದುರಸ್ತಿ ಮಾಡಿ ಸೈ ಎನಿಸಿಕೊಂಡಿದ್ದರು. ಇದಲ್ಲದೆ ಕೋಲ್ಕತ್ತಾ ಮೆಟ್ರೋ ರೈಲಿನ ಹೊಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದರು. ಹೀಗೆ ಅನೇಕ ಪ್ರಮುಖ ಯೋಜನೆಗಳಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದ ಶ್ರೀಧರನ್ ಅವರನ್ನ ಕೊಂಕಣ್ ರೈಲ್ವೆಗೆ ನೇಮಿಸಲಾಯಿತು. ನಿವೃತ್ತಿಯಾಗಿದ್ದರೂ ಸಹ ಅವರ ಸೇವೆಯನ್ನ ವಿಸ್ತರಿಸಿ ಕೊಂಕಣ ರೈಲ್ವೆಯ ಸಿಎಂಡಿ ಹುದ್ದೆ ನೀಡಲಾಗಿತ್ತು. ಇನ್ನು ಸರ್ಕಾರದ ನೇಮಕಾತಿಗೆ ಅಪವಾದ ಬರದಂತೆ ಹಲವು ಸಮಸ್ಯೆಗಳ ನಡುವೆ ಈ ಶ್ರೀಧರನ್ ಕೇವಲ 8 ವರ್ಷಗಳಲ್ಲಿ ಕೊಂಕಣ ರೈಲ್ವೆಯನ್ನ ಸಿದ್ಧಪಡಿಸಿದರು. ವಿಶೇಷ ಅಂದರೆ ಕೇವಲ 15% ಯೋಜನಾ ವೆಚ್ಚ ಹೆಚ್ಚಳದೊಂದಿಗೆ ಕಾಮಗಾರಿ ಮುಗಿದಿದ್ದು. ಈ ಯೋಜನೆಯ ಹೈಲೈಟ್ ಸಾಮಾನ್ಯವಾಗಿ ಸಾರ್ವಜನಿಕ ನಿರ್ಮಾಣ ಯೋಜನೆಗಳಲ್ಲಿ ಅಂದಾಜು ಮೊತ್ತ ಪ್ರತಿ ವರ್ಷ ಹೆಚ್ಚುತ್ತಲೇ ಇರುತ್ತದೆ. ಕಾಮಗಾರಿ ಮುಗಿಯುವ ವೇಳೆಗೆ ಯೋಜನಾ ವೆಚ್ಚ 5-6 ಪಟ್ಟು ಹೆಚ್ಚಳವಾಗಿರುತ್ತದೆ. ಆದರೆ ಶ್ರೀಧರನ್ ಕೇವಲ 15% ಅಂದಾಜು ಮೊತ್ತದ ಹೆಚ್ಚಳದೊಂದಿಗೆ ಕಾಮಗಾರಿ ಮುಗಿಸಿದ್ದರು. ಜೊತೆಗೆ ಸರ್ಕಾರ ನೀಡಿದ್ದ ಕಾಲಮಿತಿಯೊಳಗೆ ಕೊಂಕಣ ರೈಲ್ವೆ ಸಂಪೂರ್ಣ ಕಾಮಗಾರಿ ಮುಗಿಯುವಂತೆ ನೋಡಿಕೊಂಡಿದ್ದರು. ಕೊಂಕಣ ರೈಲ್ವೆಯ ಯಶಸ್ಸಿನ ಬಳಿಕ ಈ ಶ್ರೀಧರನ್ ಅವರನ್ನ ದೆಹಲಿ ಮೆಟ್ರೋಗೆ ನಿಯೋಜಿಸಲಾಯಿತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಡೀ ದೇಶದಲ್ಲೇ ದೆಹಲಿ ಮೆಟ್ರೋ ಅತಿದೊಡ್ಡ ನಗರ ಸಾರಿಗೆಯ ಜಾಲವಾಗಿದೆ. ಈ ಯೋಜನೆ ಬಳಿಕ ಶ್ರೀಧರನ್ ಅವರ ಸೇವೆಯನ್ನ ಮೆಚ್ಚಿ ಜೈಪುರ ಹಾಗೂ ಲಕ್ನೋ ಮೆಟ್ರೋ ನಿರ್ಮಾಣ ಕಾಮಗಾರಿಯಲ್ಲಿ ಬಳಸಿಕೊಳ್ಳಲಾಗಿದೆ. ಹೀಗಾಗಿಯೇ ಶ್ರೀಧರನ್ ಅವರನ್ನ ಇಂಡಿಯಾದ ಮೆಟ್ರೋ ಮ್ಯಾನ್ ಅಂತಾಲೆ ಕರೆಯಲಾಗುತ್ತದೆ. ಸ್ನೇಹಿತರೆ, ಸದ್ಯ ಕೊಂಕಣ ರೈಲ್ವೆಯಲ್ಲಿ 100ಕ್ಕೂ ಹೆಚ್ಚು ರೈಲುಗಳು ಓಡಾಡುತ್ತವೆ. ಇದರಲ್ಲಿ 46 ಎಕ್ಸ್ಪ್ರೆಸ್ ರೈಲುಗಳಾಗಿದ್ದರೆ ಇನ್ನು ಕೆಲವು ಪ್ಯಾಸೆಂಜರ್ ಟ್ರೈನ್ಗಳಾಗಿವೆ. ಇದಲ್ಲದೆ ಈ ರೂಟ್ನಲ್ಲಿ 600ಕ್ಕೂ ಹೆಚ್ಚು ವಿಶೇಷ ಸಾಂದರ್ಭಿಕ ರೈಲುಗಳು ಓಡಾಡುತ್ತವೆ. ಪ್ರತಿ ವರ್ಷ 3 ಕೋಟಿಗೂ ಅಧಿಕ ಜನ ಕೊಂಕಣ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ. ಕಳೆದ 20 ವರ್ಷಗಳಲ್ಲಿ ಈ ಭಾಗದಲ್ಲಿ ಬರೋಬ್ಬರಿ 7 ಪಟ್ಟು ಪ್ರಯಾಣಿಕರು ಹೆಚ್ಚಿದ್ದಾರೆ. ಇನ್ನು 2023-24ನೇ ಆರ್ಥಿಕ ವರ್ಷದಲ್ಲಿ ಕೊಂಕಣ ರೈಲ್ವೆ ಸುಮಾರು 301 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಈ ಯೋಜನೆ ಜಾರಿಯಿಂದಾಗಿ ವ್ಯಾಪಾರ ವಹಿವಾಟು ಹೆಚ್ಚಿದಲ್ಲದೆ ವಲಸೆ ಪ್ರಮಾಣವು ಏರಿಕೆಯಾಗಿದೆ. ಜನರು ಕೃಷಿಯ ಅವಲಂಬನೆ ಬಿಟ್ಟು ಆರ್ಥಿಕ ಭದ್ರತೆಗಾಗಿ ಅನ್ಯ ಉದ್ಯಮಗಳತ್ತ ಚಿತ್ತ ನೆಡುತ್ತಿದ್ದಾರೆ. ಇನ್ನು ಕೊಂಕಣ ರೈಲ್ವೆಯಿಂದ ಈ ಪ್ರದೇಶದಲ್ಲಿ ಪರಿಸರ ಪ್ರವಾಸೋದ್ಯಮವು ದೊಡ್ಡ ಮಟ್ಟದಲ್ಲಿ ಪ್ರಗತಿ ಹೊಂದುತ್ತಿದೆ. ತನ್ನ ಅನನ್ಯ ಸಹಜ ಸೌಂದರ್ಯದಿಂದಾಗಿ ಸಹ್ಯಾದ್ರಿ ಘಟ್ಟಗಳು ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿವೆ. ಗಣಪತಿ ಪುಳೆ, ರತ್ನಗಿರಿ, ಕುಡಾಲ್, ಅಂಬೋಲಿ, ಕಾರಾವರ, ಗೋಕರ್ಣ, ಹೊನ್ನಾವರ, ಮರವಂತೆ, ಕೊಲ್ಲೂರು, ಉಡುಪಿ ಹೀಗೆ ಅನೇಕ ಸ್ಥಳಗಳು ಪ್ರವಾಸಿಗರನ್ನ ನಿರಂತರವಾಗಿ ಸೆಳೆಯುತ್ತಿವೆ. ಇನ್ನು ಈ ಹಿಂದೆ ಮುಂಬೈನಿಂದ ಗೋವಾ ತಲುಪಲು ಬರೋಬ್ಬರಿ 20 ಗಂಟೆ ತೆಗೆದುಕೊಳ್ಳಲಾಗುತ್ತಿತ್ತು. ಆದರೆ ಈಗ ಕೇವಲ 8 ಗಂಟೆಯಲ್ಲೇ ಪಣಜಿಯನ್ನ ತಲುಪಬಹುದು. ಜನ್ಮ ಶತಾಬ್ದಿ, ವಂದೇ ಭಾರತ, ತುರಂತ್ ಎಕ್ಸ್ಪ್ರೆಸ್, ಮತ್ಸ್ಯಗಂಧ ಎಕ್ಸ್ಪ್ರೆಸ್, CST ತಿರುವನಂತಪುರಂ ಎಕ್ಸ್ಪ್ರೆಸ್ ಹೀಗೆ ಅನೇಕ ಐಷಾರಾಮಿ ರೈಲುಗಳು ಈ ಮಾರ್ಗದಲ್ಲಿ ಸಂಚಾರ ನಡೆಸುತ್ತವೆ. ಇನ್ನು ಮಾರ್ಗದ ಒತ್ತಡದಿಂದಾಗಿ 2021ರಲ್ಲಿ ರೋಹಾದಿಂದ ವೀರ್ವರೆಗೆ ಸುಮಾರು 590 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಡಿ ಹಳಿ ನಿರ್ಮಿಸಲಾಗಿದೆ. ಇನ್ನು ಈಗಲೂ 124 ಕಿಲೋಮೀಟರ್ ಮಾರ್ಗವನ್ನ ಸುಲಭವಾಗಿ ಜೋಡಿ ಮಾರ್ಗವಾಗಿ ಬದಲಿಸಲು ಅವಕಾಶವಿದೆ. ಇನ್ನು ಕಾರ್ಯದಕ್ಷತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲು ಮಾರ್ಗದ ವಿದ್ಯುದೀಕರಣ ನಡೆಸಲಾಗಿದೆ. 2019ರಲ್ಲಿ ತೂಕಾರ್ನಿಂದ ಬೀಜೂರ್ವರೆಗೆ ಮಾರ್ಗದ
ವಿದ್ಯುದೀಕರಣ ಮಾಡಲಾಗಿದೆ. 2022ರಿಂದ ರೋಹಾದಿಂದ ರತ್ನಗಿರಿವರೆಗಿನ ಮಾರ್ಗ ವಿದ್ಯುದೀಕರಣಗೊಂಡಿದೆ. ಇಲ್ಲಿವರೆಗೆ ಕೊಂಕಣ ರೈಲ್ವೆಯ 80% ಮಾರ್ಗ ವಿದ್ಯುದೀಕರಣಗೊಂಡಿದೆ. ಹೀಗಾಗಿ ಇಂಧನ ಉಳಿತಾಯದಲ್ಲೂ ಕ್ಷಮತೆ ಸಾಧಿಸಲಾಗಿದೆ. ಸದ್ಯ ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆಯಲ್ಲಿ ವಿಲೀನಗೊಳಿಸುವ ಮಾತುಗಳು ಕೇಳಿಬರುತ್ತಿವೆ. ಕಾರಣ ಇದರಿಂದ ಭೂಸ್ವಾಧೀನ ಅನುದಾನದ ಲಭ್ಯತೆ ಸುಲಭವಾಗಲಿದೆ. ಇನ್ನು ಕೊಂಕಣ ರೈಲ್ವೆ ಸಿಬ್ಬಂದಿ ಸೇವೆಯನ್ನ ದೇಶದ ಇತರೆಡೆಗಳಲ್ಲೂ ಬಳಸಿಕೊಳ್ಳಲಾಗಿದೆ. ಕಡಿದಾದ ಮಾರ್ಗ ನಿರ್ಮಾಣದಲ್ಲಿ ಒಂದಾದ ಕಾಶ್ಮೀರ, ಉಧಂಪುರ, ಬಾರಾಮುಲ್ಲಾ, ಶ್ರೀನಗರ ಮಾರ್ಗ ನಿರ್ಮಾಣದಲ್ಲಿ ಕೊಂಕಣ ರೈಲು ನಿಗಮದ ಯೋಗದಾನವಿದೆ. ವಿಶ್ವದ ಅತಿ ಎತ್ತರದ ಚೆನಾಬ್ ಸೇತುವೆ ಸೇರಿದಂತೆ ಕಾಶ್ಮೀರ ಕಣಿವೆಯ ರೈಲ್ವೆ ಲೈನ್ ನಿರ್ಮಾಣದಲ್ಲಿ ಕೊಂಕಣ ರೈಲ್ವೆ ಅಧಿಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕೊಂಕಣ ರೈಲ್ವೆ ಕಾರ್ಯರೂಪಕ್ಕೆ ಬರುವಲ್ಲಿ ಕರ್ನಾಟಕದವರೇ ಆಗಿದ್ದ ಜಾರ್ಜ್ ಫರ್ನಾಂಡಿಸ್ ಅವರ ಕೊಡುಗೆ ಅನನ್ಯ. ಅವರಿಲ್ಲದೆ ಹೋಗಿದ್ರೆ ಈ ಯೋಜನೆ ಅಕ್ಷರಶಃ ಅನಾಥವಾಗುತ್ತಿತ್ತು. ಅಪ್ಪಟ ಸಮಾಜವಾದಿಯಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಕೇಂದ್ರದ ಮೇಲೆ ನಿರಂತರವಾಗಿ ಒತ್ತಡ ಹೇರಿ ಯೋಜನೆಯನ್ನ ಕಾರ್ಯಗತವಾಗುವಂತೆ ಮಾಡಿದ್ದರು. ಅಲ್ಲದೆ ರೈಲ್ವೆ ಹಾಗೂ ರಕ್ಷಣಾ ಸಚಿವರಾಗಿದ್ದ ವೇಳೆ ಖುದ್ದು ಮುತುವರ್ಜಿ ವಹಿಸಿಕೊಂಡು ಮುಂಬೈ ಮಂಗಳೂರು ಸಂಪರ್ಕ ನೇರವಾಗಿ ಸಿಗುವಂತೆ ಮಾಡಿದ್ರು. ವಿಚಿತ್ರ ಅಂದ್ರೆ ಜಾರ್ಜ್ ಫರ್ನಾಂಡಿಸ್ ಕರ್ನಾಟಕದಿಂದ ಒಮ್ಮೆಯೂ ಸಂಸತ್ತಿಗೆ ಆಯ್ಕೆಯಾಗಿರಲಿಲ್ಲ. ಅವರ ಕಾರ್ಯಕ್ಷೇತ್ರ ಮುಂಬೈ ಹಾಗೂ ಬಿಹಾರ ರಾಜ್ಯವಾಗಿತ್ತು. ಆದರೆ ಸಮತಾ ಪಕ್ಷದ ಈ ನಾಯಕ ತನ್ನ ತವರು ರಾಜ್ಯದ ಮೇಲಿನ ಮಮಕಾರಕ್ಕಾಗಿ ಇಡೀ ಯೋಜನೆಯನ್ನ ಮಗುವಿನಂತೆ ಬೆಳೆಸಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಲೋಕಾರ್ಪಣೆ ಮಾಡಿಸಿದ್ರು. ಅಂತೆಯೇ ಜಾರ್ಜ್ ಫರ್ನಾಂಡಿಸ್ರನ್ನ ಕೊಂಕಣ ರೈಲ್ವೆಯ ಹರಿಕಾರರೆಂದೇ ಕರೆಯಲಾಗುತ್ತೆ. ಈ ಯೋಜನೆ ಕಾರ್ಯಗತವಾಗುವಲ್ಲಿ ಈ ಹಿಂದಿನ ರೈಲ್ವೆ ಸಚಿವರಾಗಿದ್ದ ಜಾಫರ್ ಶರೀಫ್, ಮಹಾರಾಷ್ಟ್ರದ ಪ್ರೊಫೆಸರ್ ಮಧು ದಂಡವತೆ, ಮಂಗಳೂರಿನ ಆಸ್ಕರ್ ಫರ್ನಾಂಡಿಸ್ ಹೀಗೆ ಅನೇಕರು ತಮ್ಮ ಯೋಗದಾನ ನೀಡಿದ್ದಾರೆ. ಒಟ್ನಲ್ಲಿ 10 ಹಲವು ವಿಶೇಷತೆಗಳೊಂದಿಗೆ ದುರ್ಗಮ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಚಾರಿತ್ರಿಕ ಹೆಜ್ಜೆಯಾಗಿದೆ. ಪರಿಸರ ಪ್ರಿಯರಿಗಂತೂ ಸ್ವರ್ಗದಂತೆ ಕಾಣುವ ಈ ಕೊಂಕಣ ರೈಲು ಪ್ರಯಾಣ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅನನ್ಯ ಅನುಭವ. ಮಾನ್ಸೂನ್ ವೇಳೆಯಲ್ಲಂತೂ ಮೋಡಗಳ ಆಟದ ನಡುವೆ ಹಸಿರು ಚೆಲುವು, ಜಲಧಾರೆಗಳ ವಯ್ಯಾರ ನೋಡೋದೇ ಒಂದು ಸೊಬಗು. ನೀವೇನಾದರೂ ಕೊಂಕಣ ರೈಲ್ನಲ್ಲಿ ಪ್ರಯಾಣಿಸಿ ಸೃಷ್ಟಿ ಸೊಬಗಿನ ಅನುಭವ ಪಡೆದಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.